ಮಾನ್ಯ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ನಮಸ್ಕಾರ. ಸರ್, ಕೆಪಿಎಸ್ಸಿ ಸಂಸ್ಥೆ ಕೆಎಸ್ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಮತ್ತು ಸಮಾನತೆಗೆ ಧಕ್ಕೆ ಉಂಟುಮಾಡುವ ರೀತಿಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಹಕ್ಕುಗಳನ್ನು ತೀವ್ರವಾಗಿ ಉಲ್ಲಂಘಿಸಿಕೊಳ್ಳುತ್ತಿವೆ. ಇದು ಭಾರತೀಯ ಸಂವಿಧಾನದ ನಮಗೆ ನೀಡಲಾದ ಸಮಾನ ಹಕ್ಕುಗಳ ವಿರುದ್ಧವಾಗಿದೆ. ನೀವು ಇದನ್ನು ತಿಳಿದು ಕಣ್ಮುಚ್ಚಿ ಕೂತಿದ್ದೀರೋ ಇಲ್ಲೋ, ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ತಿದ್ದೀರೋ ಗೊತ್ತಿಲ್ಲ. ಭಾಳಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು, ಆಸ್ಪಿರೆಂಟ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂಗೆ ಧ್ವನಿ ಎತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಸಂಸ್ಥೆಯನ್ನು ಮತ್ತೆ ಒಂದು ಹುಟ್ಟು ಅದನ್ನು ಈ ಕರಪ್ಷನ್ ಮುಕ್ತವಾಗಿ ಅದನ್ನು ಒಂದು ಒಳ್ಳೆಯ ಸಂಸ್ಥೆಯಾಗಿ ನಿರ್ಮಾಣ ಮಾಡೋದರಲ್ಲಿ ಏನಾದರೂ ನಿಮ್ಮದು ಯೋಚನೆಗಳಿದ್ದರೆ ದಯವಿಟ್ಟು ಹೊರಗಡೆ ಜನರ ಮುಂದೆ ಹೇಳಿ. ವಿದ್ಯಾರ್ಥಿಗಳ ಭವಿಷ್ಯದ ಆಟ ಆಡೋ ಹಕ್ಕು ಯಾರಿಗೂ ಇಲ್ಲ. ಈ ಬಗ್ಗೆ ತಾವು ಮೌನಿಸಿರುವುದು, ನಿರ್ಲಕ್ಷ್ಯ ತೋರಿಸುವುದು ನಿಷ್ಪಕ್ಷಪಾತ ಆಡಳಿತಕ್ಕೆ ಸವಾಲು ಎಸೆಯುತ್ತದೆ. ತಕ್ಷಣ ಪರಿಶೀಲನೆ ನಡೆಸಿ ನ್ಯಾಯವನ್ನು ಕಾನೂನುಬದ್ಧವಾಗಿ ಮತ್ತು ನೀತಿಯುತವಾಗಿ ಕಲ್ಪಿಸಿ. ಈ ಬೇಡಿಕೆಯಿಂದ ಸ್ಪಂದನೆ ಇಲ್ಲದಿದ್ದರೆ ದಯವಿಟ್ಟು ನೇತೃತ್ವದಿಂದ ಹಿಂದೆ ಸರಿಯಿರಿ. ಸಾಮಾನ್ಯ ಕನ್ನಡಿಗ ನಂಬಿಕೆಯನ್ನು ತೋಡಿಬೇಡಿ. ನ್ಯಾಯಕ್ಕಾಗಿ ನಾವೆಲ್ಲರೂ ಏಕತೆಯಿಂದ ನಿಲ್ತೇವೆ. ಜೈ ಕರ್ನಾಟಕ, ಜೈ ಹಿಂದ್.